ಹಾಗಂತ ಕಾಂಗ್ರೆಸ್ ಮನೆಯಲ್ಲಿ ಬದಲಾವಣೆ ಮಾತು ಮಾತ್ರ ಏನು ಕಡಿಮೆ ಆಗ್ತಾ ಇಲ್ಲ. ಈಗಲೇ ಹೇಳಿದ್ರೆ ಕುತೂಹಲ ಹೋಗುತ್ತೆ ಅಂತ ಸಚಿವ ರಾಜಣ್ಣ ಹೇಳಿದ್ರು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ನಿಶ್ಚಿತ ಅಂತ ಬಿಜೆಪಿ ನಾಯಕರು ಮೇಲಿನ ಮೇಲೆ ಭವಿಷ್ಯ ನುಡಿತಾ ಇದ್ದಾರೆ. ಖರ್ಗೆಗೆ ಪಟ್ಟ ಕಟ್ಟೋ ವಿಚಾರವೂ ಕೂಡ ಚರ್ಚೆಗೆ ಬಂದಿದೆ. ನಾಳೆ ರಾಜ್ಯಕ್ಕೆ ಸುರ್ಜೇವಾಲಾ ಭೇಟಿ ಕೊಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಸಿಎಂ ಬದಲಾವಣೆ ನಿಶ್ಚಿತ ಎಂದು ಬಿಜೆಪಿ ನಾಯಕರ ಭವಿಷ್ಯ. ಬದಲಾವಣೆ ಗ್ಯಾರಂಟಿ, ಸಿದ್ದರಾಮಯ್ಯ ಅತಂತ್ರ. ಕ್ರಾಂತಿ ಬಗ್ಗೆ ಮತ್ತೆ ಗುಟ್ಟು ಬಿಟ್ಟು ಕೊಡದ ಸಚಿವ ಕೆಎನ್ ರಾಜಣ್ಣ. ಸೆಪ್ಟೆಂಬರ್ ಅಲ್ಲಿ ಹೇಳಿರೋದು ನಾನು ಎಲ್ಲಿದ್ದೀವಿ ನಾವು ಜುಲೈ ಆಗಸ್ಟ್ ಇನ್ನು 2 ತಿಂಗಳಿಂದ ದೇಶನ ತಳ್ಕೊಳಕ್ ಮಾಡಬಹುದು. ಬನ್ನಿ. ರಾಜ್ಯ ರಾಜಕೀಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಕೊಡ್ತಾರಾ? ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರ ಮಟ್ಟದಲ್ಲಿ ಹುದ್ದೆ ಕೊಡುತ್ತಿದ್ದಂತೆಯೇ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಚರ್ಚೆ ಜೋರಾಗಿಯೇ ನಡೀತಿದೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಗ್ಯಾರಂಟಿ, ಅತಂತ್ರ ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದಿದ್ದಾರೆ. ಇದಿಷ್ಟೇ ಅಲ್ಲ, ಸಚಿವ ಕೆಎನ್ ರಾಜಣ್ಣ ಅಂತೂ ಕ್ರಾಂತಿಗೆ ಇನ್ನೂ 2 ತಿಂಗಳು ಇದೆ ಅಂತ ಗುಟ್ಟು ಬಿಟ್ಟು ಕೊಡದೆ ಕುತೂಹಲ ಮೂಡಿಸಿದ್ದಾರೆ. ಇದೇ ಹೊತ್ತಿನಲ್ಲೇ ದಲಿತ ನಾಯಕರಲ್ಲೂ ಪಟ್ಟದಾಸೆ ಚಿಗುರಿದೆ. ಖರ್ಗೆಗೆ ಪಟ್ಟ ಕಟ್ಟುವ ವಿಷಯ ಮಂಡಿಸಲು ತಯಾರಿ. ರಾಜ್ಯ ಕಾಂಗ್ರೆಸ್ನ ಕೆಲ ದಲಿತ ನಾಯಕರಿಂದ ತಯಾರಿ. ಹೌದು, ರಾಜ್ಯ ರಾಜಕೀಯಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಕೊಡ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಈಗ ಅಲ್ಲ, ಹಿಂದೆಯೂ ಈ ಚರ್ಚೆ ಕೇಳಿ ಬಂದಿತ್ತು. ಇದೀಗ ಮಲ್ಲಿಕಾರ್ಜುನ ಖರ್ಗೆಗೆ ಪಟ್ಟ ಕಟ್ಟುವ ವಿಷಯ ಮಂಡಿಸೋಕೆ ರಾಜ್ಯ ದಲಿತ ನಾಯಕರು ತಯಾರಿ ಮಾಡಿಕೊಂಡಿದ್ದಾರಂತೆ. ಹೈಕಮಾಂಡ್ ಮುಂದೆ ವಿಷಯ ಮಂಡಿಸೋಕು ಸಿದ್ಧತೆ ನಡೆಸಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಕ್ರಾಂತಿ ಬಗ್ಗೆ ಈಗಲೇ ಹೇಳಿದ್ರೆ ಆಸಕ್ತಿ ಹೋಗುತ್ತೆ. ಕ್ರಾಂತಿ ಬಗ್ಗೆ ಗುಟ್ಟು ಬಿಟ್ಟು ಕೊಡದ ಕೆಎನ್ ರಾಜಣ್ಣ. ಇತ್ತೀಚೆಗಷ್ಟೇ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸಂಚಲನ ಸೃಷ್ಟಿಸಿದ್ದ ಸಿದ್ದರಾಮಯ್ಯ ಆಪ್ತ ಸಚಿವ ಕೆಎನ್ ರಾಜಣ್ಣ ಈಗಲೂ ಗುಟ್ಟು ಬಿಟ್ಟು ಕೊಡ್ತಿಲ್ಲ. ಇದೀಗ ಇನ್ನೂ ಜುಲೈ ಆಗಿದೆ, ಎಲ್ಲವನ್ನೂ ಹೇಳಿದ್ರೆ ಆಸಕ್ತಿ ಹೋಗುತ್ತೆ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಆರ್ ಅಶೋಕ್ ಬದಲಾವಣೆ ಶತ ಸಿದ್ಧ ಅಂದಿದ್ದಾರೆ. ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ. ಸೆಪ್ಟೆಂಬರ್ ಅಲ್ಲಿ ಹೇಳಿರೋದು ನಾನು ಎಲ್ಲಿದ್ದೀವಿ ನಾವು ಜುಲೈ ಆಗಸ್ಟ್ ಇನ್ನು 2 ತಿಂಗಳಿಂದ ದೇಶನ ತಳ್ಕೊಳಕ್ ಮಾಡಬಹುದು. ಬನ್ನಿ. ಬದಲಾವಣೆ ಗ್ಯಾರಂಟಿ ಅಂತ. ಇನ್ನು ರಾಜಣ್ಣ ಅಂತೂ ಕ್ರಾಂತಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಂತ್ರಿ ರಾಜಣ್ಣ ಅವರು ಕರ್ನಾಟಕದಲ್ಲಿ ಕ್ರಾಂತಿ ಆಗೋಗ್ತೈತೆ ಅಂತ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಬದಲಾವಣೆ ಶತಸಿದ್ಧ. ರಾಜ್ಯದಲ್ಲಿ ಸಿಎಂ ಸೀಟ್ ಎಲ್ಲಿ ಖಾಲಿ ಇದೆ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಗೇಟ್ ಪಾಸ್ ಗ್ಯಾರಂಟಿ, ಅಶೋಕ್ ಭವಿಷ್ಯ. ಸಿಎಂ ಸಿದ್ದರಾಮಯ್ಯನವರಿಗೆ ಗೇಟ್ ಪಾಸ್ ಗ್ಯಾರಂಟಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಖರ್ಗೆಗೆ ಆಸೆ ಇತ್ತು, ಆದ್ರೆ ಎಲ್ಲರೂ ಕರ್ನಾಟಕದಿಂದ ಓಡಿಸಿದ್ರು ಅಂದ್ರು. ಬದಲಾವಣೆ ಗ್ಯಾರಂಟಿ, ಸಿದ್ದರಾಮಯ್ಯ ಅತಂತ್ರ. ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡಕ್ಕೆ ಕುತಂತ್ರ ಮಾಡ್ತಾರೋ ಅಥವಾ ಬೇರೆ ದಾರಿ ಹುಡುಕ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ. ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಅಶೋಕ್ ಅವರೇನು ಜ್ಯೋತಿಷ್ಯ ಹೇಳ್ತಾರ ಅಂತ. ನಾನು ಹೇಳಿದ್ದು ಜ್ಯೋತಿಷ್ಯ ನಿಜ ಆಗಿದೆ. ಕಾಂಗ್ರೆಸ್ಸಿನ MLAಗಳೇ ರಾಮನಗರದಿಂದ ಹಿಡಿದು ದಾವಣಗೆರೆವರೆಗೂ MLAಗಳು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಬಹಳ ಆಸೆ ಪಾಪ ಖರ್ಗೆ ಅವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಟ್ರು. ಎಲ್ಲ ಈ ಕಾಂಗ್ರೆಸ್ ಅವರೆಲ್ಲ ಸೇರಿ ಕಾಂಗ್ರೆಸ್ದವರು ಎಲ್ಲರನ್ನೂ ಖರ್ಗೆ ಅವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಟ್ರು. ಈಗ ಅವ್ರಿಗೊಂದು ಬಾಗಿಲು ತೆಗೆದಾಕೊಂಡೈತೆ. ಖರ್ಗೆ ಬರ್ತಾರ, ಸಿದ್ದರಾಮಯ್ಯ ಬರ್ತಾರ, ಪರಮೇಶ್ವರ್ ಬರ್ತಾರ, ಯಾರು ಬರ್ತಾರೆ, ಬರೋದಂತೂ ಗ್ಯಾರಂಟಿ ಡಿ.ಕೆ. ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯಗೂ ಶೆಡ್ ರೆಡಿಯಾಗಿದೆ ಎಂದ ಛಲವಾದಿ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಠಾವೋ ಪ್ರಾರಂಭವಾಗಿದೆ. ಖರ್ಗೆ ಅವರನ್ನ ಹೇಗೆ ಕಳುಹಿಸಿದ್ರು ಅದೇ ರೀತಿ ಕಳಿಸುತ್ತಿದ್ದಾರೆ ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. 12 ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು. ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ.
ಅವರಿಗೆ ಒಂದು ಶೆಡ್ ರೆಡಿ ಆಗಿತ್ತು, ಅಲ್ಲಿ ಶೆಡ್ಗೆ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸ್ಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ. ರಾಜ್ಯದಲ್ಲಿ 2ನೇ ಸುತ್ತಿನ ಕಾಂಗ್ರೆಸ್ ಶಾಸಕರ ಸಭೆಗೆ ಸಮಯ ನಿಗದಿ. ನಾಳೆ ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಚರ್ಚೆ. ಇನ್ನು ಈ ಎಲ್ಲಾ ಬೆಳವಣಿಗೆ ಮಧ್ಯೆ ರಾಜ್ಯಕ್ಕೆ ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಕೊಡಲಿದ್ದಾರೆ. ನಾಳೆ 2ನೇ ಸುತ್ತಿನ ಕಾಂಗ್ರೆಸ್ ಶಾಸಕರ ಸಭೆಗೆ ಸಮಯ ನಿಗದಿಯಾಗಿದೆ. ಜುಲೈ 7, 8, 9ರಂದು ಶಾಸಕರೊಂದಿಗೆ 1-to-1 ಮಾತುಕತೆ ನಡೆಯಲಿದೆ. 2ನೇ ಸುತ್ತಿನಲ್ಲಿ 63 ಶಾಸಕರೊಂದಿಗೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ. ಕಾಂಗ್ರೆಸ್ ಶಾಸಕರ ಅಸಮಾಧಾನ, ಕ್ಷೇತ್ರದಲ್ಲಿನ ಸಂಘಟನೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.